ನಿಮಗೂ ಕೂಡ ಉದ್ದವಾಗಿ, ದಟ್ಟವಾಗಿ ಕೂದಲು ಬೆಳೆಸ್ಕೋಬೇಕಂತ ಆಸೆ ಇರುತ್ತೆ. ಹಾಗೆ ಕೂದಲು ಕೂಡ ಉದುರುವಂಥ ಸಮಸ್ಯೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಇದರಿಂದ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗಲ್ಲ. ಹಾಗೆ ನಮ್ಮ ಕೂದಲು ಜಾಸ್ತಿ ದಟ್ಟವಾಗಿ ಕೂಡ ಬೆಳೆಯಲ್ಲ ಸ್ನೇಹಿತರೆ. ಹಾಗಾದರೆ ನಮಗೂ ಕೂಡ ದಟ್ಟವಾಗಿ ಕೂದಲು ಬೆಳೆಸ್ಕೋಬೇಕು, ಏನೆಲ್ಲ ಮಾಡಬೇಕಂತ ಇವತ್ತಿನ ವಿಡಿಯೋ ಮುಖಾಂತರ ನಿಮಗೂ ಕೂಡ ಹೇಳಿಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ದಟ್ಟವಾಗಿ ಕೂದಲು ಬೆಳೆಸ್ಕೊಂಡಿರುವಂಥದ್ದು. ಈ ಥರವಾಗಿ ನೀವು ಕೂಡ ಬೆಳೆಸ್ಕೋಬೇಕಾ? ಹಾಗಿದ್ರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ನೋಡಿಕೊಂಡು ಹೋಗಿ. ನಿಮ್ಮ ಕೂದಲು ಕೂಡ ವಾರದಲ್ಲಿ ಇಷ್ಟು ಚೆನ್ನಾಗಿ ದಟ್ಟವಾಗಿ ಉದ್ದವಾಗಿ ಬೆಳೆಸ್ಕೋಬೋದು. ಅದು ಯಾವ ರೀತಿ ಏನೆಲ್ಲ ಯೂಸ್ ಮಾಡ್ಕೋಬೇಕು, ಯಾವ ಥರವಾಗಿ ಫಾಲೋ ಮಾಡಬೇಕಂತ ಹೇಳ್ಕೊಡ್ತೀನಿ, ಬನ್ನಿ ವೀಕ್ಷಕರೇ. ಹಾಗಿದ್ರೆ ನೋಡ್ತಾ ಹೋಗಿ. ನಿಮಗೂ ಕೂಡ ನಿಮ್ಮ ಕೂದಲು ಇಷ್ಟು ಚೆನ್ನಾಗಿ ಉದುರುತ್ತೆ. ಹಾಗೆ ನಿಮ್ಮ ತಲೆಯಲ್ಲಿ ಯಾವುದೇ ಸಮಸ್ಯೆಗಳು ಕೂಡ ಬರದೇ ರೀತಿ ನೀವು ಕೂಡ ಕೇರ್ ಮಾಡ್ಕೋಬೋದು. ಹಾಗಾದರೆ ಯಾವ ಥರವಾಗಿ ಅಂತ ನೋಡ್ಬೋದು. ಫಸ್ಟಿಗೆ ಸ್ನೇಹಿತರೆ, ಕೆಮಿಕಲ್ ಶಾಂಪುಗಳು ಬಳಸೋದು ಬಿಟ್ಬಿಡ್ಬೇಕಾಗತ್ತೆ. ಯಾಕಂದರೆ ಕೆಮಿಕಲ್ ಶಾಂಪುನಿಂದ ನಮ್ಮ ಕೂದಲು ಜಾಸ್ತಿ ಉದುರುವಿಕೆ ಆಗುತ್ತೆ. ಹಾಗಾಗಿ ಕೆಮಿಕಲ್ ಶಾಂಪುಗಳನ್ನು ಅವಾಯ್ಡ್ ಮಾಡಿಬಿಡಿ. ಹಾಗೆ ಇದರಿಂದ ನಮ್ಮ ಕೂದಲು ಎಲ್ಲನೂ ಕೂಡ ಉದುರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ನಾವು ಕೂಡ ಉದುರುವಂಥ ಸಮಸ್ಯೆ ಕಡಿಮೆ ಮಾಡಿಕೊಂಡ್ರೆ ನಮಗೆ ಯಾವ ರೀತಿಯಾಗಿ ಕೇರ್ ತೊಗೋಬೇಕು ತಲೆ ಕೂದಲಿಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಇವಾಗ ಸ್ನೇಹಿತರೆ, ನಾನು ತಲೆ ಕೂದಲಿಗೆ ಯಾವ ರೀತಿ ಆಯಿಲ್ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾನು ಫಸ್ಟಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನು ಇವಾಗ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ನಮ್ಮ ಕೂದಲಿಗೆ ಮೇನ್ ಬೇಕಾಗುವಂಥದ್ದು ಏನಪ್ಪ ಅಂದರೆ, ನಮ್ಮ ತಲೆಗೆ ತುಂಬಾ ಚೆನ್ನಾಗಿ ಆಯಿಲ್ ಮಾಡ್ಕೊಳ್ಳುವಂಥ ಈ ವಿಧಾನವಾಗಿ ನೋಡಿಕೊಂಡು ಹೋಗಿ. ವಾರದಲ್ಲಿ ರಿಸಲ್ಟ್ ಬಂದು ಹೋಗುತ್ತೆ ನಿಮಗೂ ಕೂಡ ನೋಡಿ. ಇವಾಗ ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಕೊಬ್ಬರಿ ಎಣ್ಣೆಯಲ್ಲಿ ನಾನು ಸ್ವಲ್ಪ ಕರಿಬೇವಿನ ದಳ ಹಾಕ್ತಾ ಇರೋವಂಥದ್ದು, ಫ್ರೆಶ್ ಆಗಿರುವಂಥ ಕರಿಬೇವು. ಇದರಿಂದ ನಮ್ಮ ಕೂದಲು ಕಪ್ಪು ಹಾಗೆ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ಅದು ಸ್ವಲ್ಪ ಮೆಂತ್ಯ ಕಾಳು ಕೂಡ ಹಾಕಿದ್ದೀನಿ, 1 ಸ್ಪೂನಷ್ಟು. ಹಾಗೆ ಅಕ್ಷಯ ಬೀಜ ನೋಡಿ, ಅದು ಕೂಡ ಒಂದೇ ಒಂದು ಸಣ್ಣ ಸ್ಪೂನಷ್ಟು ಹಾಕ್ತಾ ಇರೋಂಥದ್ದು. ಅಕ್ಷಯ ಬೀಜದಿಂದ ನಮ್ಮ ಕೂದಲು ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಚೆನ್ನಾಗಿ ಕೂಡ ಗ್ರೋತ್ ಆಗುವಂಥದ್ದು ಇದರಿಂದ. ಇವಾಗ ಇದಕ್ಕೆ ನಾನು ಮತ್ತೇನು ಹಾಕ್ತೀನಿ ಅಂತ ಹೇಳ್ತೀನಿ ನೋಡಿ. ಇವೆಲ್ಲನೂ ಕೂಡ ಹಾಕಿರ್ತೀವಲ್ಲ, ಇದೆಲ್ಲನೂ ಕೂಡ ನಮ್ಮ ಕೂದಲಿಗೆ ಒಂದು ಒಳ್ಳೆ ರಿಸಲ್ಟ್ ಕೊಡುವಂಥ ಆಯಿಲ್ ಅನ್ಬೋದು. ಹಾಗೆ ಅದ್ರ ಜೊತೆಗೆ ಸ್ನೇಹಿತರೆ, ನಾನು ಏನು ಮಾಡ್ತೀನಿ ಅಂದರೆ, ಫಸ್ಟಿಗೆ ಹೇಳ್ತಾ ಇದ್ದೀನಿ ನೋಡಿ. ಇದಕ್ಕೆ ಈರುಳ್ಳಿ ಸಪ್ಪೆ ನೋಡಿ, ಈರುಳ್ಳಿ ನಾವು ಬಿಸಾಕ್ಬಿಡ್ತೀವಿ ಅಲ್ಲ ಸಪ್ಪೆ, ಅದು ಕೂಡ ಬಿಸಾಕೋಕ್ಕೆ ಹೋಗಬೇಡಿ. ಅದು ಕೂಡ ನಾವು ಇಟ್ಕೊಂಡು ಬೇಕಾದಾಗ ಎಣ್ಣೆ ಮಾಡ್ಕೊಳ್ತೀವಲ್ಲ ಅವಾಗ ಹಾಕ್ಬೋದು. ಹಾಗೆ ಒಂದು ಸ್ವಲ್ಪ ಸಾಸಿವೆ, ಈ ಸಾಸಿವೆ ಎಣ್ಣೆ ಕೂಡ ಅದರಲ್ಲಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದರೆ ಚೆನ್ನಾಗಿ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಶಕ್ತಿ ಸಿಗುತ್ತೆ. ಹಾಗೆ ನಮ್ಮ ಕೂದಲಿಗೆ ಡ್ಯಾಂಡ್ರಫ್ ಸಮಸ್ಯೆ ತುಂಬಾ ಇದೆ. ಡ್ಯಾಂಡ್ರಫ್ ಆಗ್ತಾ ಇರೋವಂಥ ಸಮಸ್ಯೆ ಇದ್ದರೆ ಅದಕ್ಕೆ ಸ್ವಲ್ಪ ಶುಂಠಿ ಸೇರಿಸ್ಕೊಂಡ್ಬಿಡಿ. ನಮ್ಮ ತಲೆಯಲ್ಲಿ ತುಂಬಾ ಚೆನ್ನಾಗಿ ತುರಿಸ್ತಾ ಇರುವಂಥದ್ದು ಇರುತ್ತೆ. ಒಬ್ಬರೊಬ್ಬರ ತಲೆಗೆ ಡ್ಯಾಂಡ್ರಫ್ ಕೂಡ ಜಾಸ್ತಿ ಇರುತ್ತಲ್ಲ, ಆವಾಗ ಅದು ಸ್ವಲ್ಪ ಶುಂಠಿ ಹಾಕಬೇಕು. ಆಮೇಲೆ ಸಣ್ಣ ಫ್ಲೇಮ್ ಇಟ್ಕೊಂಡು ನಾವು ಇವಾಗ ಎಣ್ಣೆ ಕಾಯಿಸ್ಕೋಬೇಕಾಗತ್ತೆ ನೋಡಿ. ನಾನು ತುಂಬಾ ಚೆನ್ನಾಗಿ ಸಣ್ಣ ಫ್ಲೇಮ್ ಇಟ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಕಾಯಿಸ್ತಾನೆ ಇರಬೇಕು. ಎಲ್ಲಿವರೆಗೂ ಕಾಯಿಸ್ಕೋಬೇಕಂದ್ರೆ ಸ್ನೇಹಿತರೆ, ಎಣ್ಣೆ ಕಲರ್ ತುಂಬಾ ಚೆನ್ನಾಗಿ ಚೇಂಜ್ ಆಗಬೇಕು ನೋಡಿ. ಬಿಳಿ ಎಣ್ಣೆ ಕಾಣಿಸ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ವೈಟ್ ನೀರು ಥರ ಇರುವಂಥ ಎಣ್ಣೆ ಕಾಯಿಸ್ತಾ ಕಾಯಿಸ್ತಾ ಹೋದಾಗ ಎಲ್ಲನೂ ಕೂಡ ಇದರಲ್ಲಿರುವಂಥ ಏನೆಲ್ಲ ಹಾಕಿರ್ತೀವಲ್ಲ ಅದೆಲ್ಲನೂ ಕೂಡ ಎಣ್ಣೆಯಲ್ಲಿ ಬಿಡ್ತಾ ಹೋಗುತ್ತೆ. ಆವಾಗಲೇ ನಮಗೆ ಎಣ್ಣೆ ತುಂಬಾ ಚೆನ್ನಾಗಿ ಆಯುರ್ವೇದಿಕ್ ಆಗಿರುವಂಥ ಸ್ಟ್ರಾಂಗ್ ಎಣ್ಣೆ ಸಿಗುತ್ತೆ ನೋಡಿ. ಈ ಥರ ಸಣ್ಣ ಉರಿ ಫ್ಲೇಮಲ್ಲಿ ಇಟ್ಕೊಂಡೆ ಕಾಯಿಸ್ಕೋಬೇಕು. ಮತ್ತು ಸ್ನೇಹಿತರೆ, ನೀವು ವಾರಕ್ಕೆ 1 ಸರ್ತಿ ಎಣ್ಣೆ ಮಸಾಜ್ ಮಾಡಿದ್ರೆ ಸಾಕು. ತಿಂಗಳಲ್ಲಿ 4 ದಿವಸ ಮಾಡಿಬಿಡಿ. ನಾವು ದಿನಾಲೂ ಆಯಿಲಿ ಮಾಡಬೇಕಂತೇನಿಲ್ಲ. ವಾರದಲ್ಲಿ 1 ಸರ್ತಿ ಈ ರೀತಿ ಎಣ್ಣೆ ಫ್ರೆಶ್ ಆಗಿ ಮಾಡಿಕೊಂಡು ತಲೆ ಪೂರ್ತಿ ಮಸಾಜ್ ಕೊಡಬೇಕು. ರಾತ್ರಿ ಹೊತ್ತಿಗೆ ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಕೊಟ್ಟು ಬೆಳಗ್ಗೆ ನೀವು ಏನು ಮಾಡಬೇಕಂದ್ರೆ ವಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಇಟ್ಕೋಬೋದು, ಏನು ಪರವಾಗಿಲ್ಲ. ಹಾಗೆ ಕೂಡ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ, ಯಾಕಂದರೆ ಎಷ್ಟು ಎಣ್ಣೆ ನಾವು ತಲೆಗೆ ಹಚ್ತಾ ಹೋಗ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಬೆಳವಣಿಗೆ ಆಗುತ್ತೆ. ಹಾಗೆ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಶಕ್ತಿ ಸಿಗುತ್ತೆ. ಬುಡದಿಂದ ಕೂದಲು ಸ್ಟ್ರಾಂಗ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಎಣ್ಣೆ ಬೇಕೇ ಬೇಕು. ಹಾಗಾಗಿ ಎಣ್ಣೆ ನಿಮಗೆ ಇಷ್ಟ ಇದ್ದರೆ ಆಯಿಲಿ, ಹಾಗೆ ತಲೆಗೆ ಇಷ್ಟ ಇದ್ದರೆ ಇಟ್ಕೋಬೋದು, ಇಲ್ಲಾಂದರೆ ವಾಶ್ ಮಾಡ್ಕೋಬೋದು. ವಾಶ್ ಮಾಡಿಕೊಂಡ್ರೂ ಕೂಡ ಶಾಂಪು ಮಾತ್ರ ಖಂಡಿತವಾಗಿ ಬಳಸೋದಕ್ಕೆ ಹೋಗಬೇಡಿ. ಇವಾಗ ನೋಡಿ, ಎಣ್ಣೆ ಚೆನ್ನಾಗಿ ಕುದೀತಾ ಇರುವಾಗ ನಾನು ಅದಕ್ಕೆ ಸ್ವಲ್ಪನೇ ನೋಡ್ತಿರೋದು ಟೀ ಪುಡಿ ಹಾಕಿದ್ದೀನಿ. ಟೀ ಪುಡಿ ಹಾಕೋದ್ರಿಂದ ಕೂಡ ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ಸಿಲ್ಕಿ, ಮತ್ತು ಅದ್ರ ಜೊತೆಗೆ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗೋ ಕೂಡ ಸಹಾಯ ಮಾಡುವಂಥದ್ದು ನೋಡಿ. ಎಣ್ಣೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರುವಂಥದ್ದು ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಎಣ್ಣೆ ಕಲರ್ ಯಾವ ರೀತಿ ಅಂತ. ಇನ್ನೂ ಕೂಡ ಎಣ್ಣೆ ಕಪ್ಪಗಾಗಬೇಕು. ಕಪ್ಪಗಾಗೋವರೆಗೂ ಹಾಗೇ ನಾನು ಎಣ್ಣೆ ಕಾಯಿಸ್ತಾನೆ ಇರ್ತೀನಿ. ಎಷ್ಟು ಚೆನ್ನಾಗಿ ಕಾಯಿಸ್ತೀವಿ ಅಷ್ಟೇ ಚೆನ್ನಾಗಿ ನಮ್ಮ ಕೂದಲಿಗೆ
ತುಂಬಾ ಬೇಗನೆ ಉದ್ದವಾಗುವಂಥ ಸಾಧ್ಯತೆ ಇರುವಂಥ ಈ ಎಣ್ಣೆ ಚೆನ್ನಾಗಿ ರೆಡಿಯಾಗುತ್ತೆ. ನೋಡಿ ಪೂರ್ತಿ ಚೆನ್ನಾಗಿ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಏನು ಮಾಡ್ತೀರಂದರೆ ಸ್ಟವ್ ಆಫ್ ಮಾಡಿದ್ದೀನಿ. ಸ್ಟವ್ ಆಫ್ ಮಾಡಿ ಒಂದು ಬಟ್ಲು ತೊಗೋಬೇಕು. ಹಾಗೆ ಒಂದು ತೊಗೊಂಡು ಇವಾಗ ಎಣ್ಣೆ ಸೋದಿಸ್ಕೊಂಡು ತೊಗೋಬೇಕಾಗತ್ತೆ. ನೋಡಿ ಎಷ್ಟೆಲ್ಲ ಕಪ್ಪು ಆಗೋವರೆಗೂ ಕೂಡ ನಾನು ಹಾಗೇ ಎಣ್ಣೆ ಕಾಯಿಸ್ಕೊಂಡು ತೊಗೊಂಡಿದ್ದೀನಿ. ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಅದು ಅರ್ಧದಷ್ಟು ಎಣ್ಣೆ ಆಗುತ್ತೆ ನೋಡಿ. ಆದರೂ ಕೂಡ ಪರವಾಗಿಲ್ಲ, ಯಾಕಂದರೆ ಎಣ್ಣೆ ಎಷ್ಟು ಕಾಯಿಸ್ತಾ ಹೋಗ್ತೀವಿ ಅದು ಎಣ್ಣೆ ಸ್ವಲ್ಪನೇ ಆಗುತ್ತೆ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಕಪ್ಪು ಎಣ್ಣೆ ರೆಡಿಯಾಗಿರುವಂಥದ್ದು. ಹಾಗೆ ನಮ್ಮ ಕೂದಲಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೂ ಕೂಡ ನ್ಯಾಚುರಲಾಗಿ ಇದು ಕೂಡ ಏನಾಗುತ್ತೆ ಅಂದರೆ ಹಚ್ಚುತ್ತಾ ಬಂದರೆ ನಮ್ಮ ಕೂದಲು ಕಪ್ಪುಗಾಗುತ್ತೆ ನೋಡಿ. ಎಲ್ಲ ಕೂಡ ಇದರಲ್ಲಿರುವಂಥ ಶಕ್ತಿ ನೋಡಿ. ಬಿಳಿ ಕೂದಲ ಸಮಸ್ಯೆ ಕೂಡ ನಿವಾರಣೆ ಮಾಡ್ಕೋಬೋದು. ಕೂದಲು ಉದುರುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಹೊಸದಾಗಿ ಕೂಡ ಕೂದಲು ಬೆಳವಣಿಗೆ ಕೂಡ ಆಗುತ್ತೆ. ಖಂಡಿತವಾಗಿ ಟ್ರೈ ಮಾಡ್ಬೋದು ಸ್ನೇಹಿತರೆ. ನೋಡಿ ಎಣ್ಣೆ ರೆಡಿಯಾಗಿರುವಂಥ ಎಣ್ಣೆ ಈ ಥರ ಆಯಿಲ್ ನೀವು ಕೂಡ ರೆಡಿ ಮಾಡ್ಕೋಬೋದು. ನಾನಿವಾಗ ಎಣ್ಣೆ ರೆಡಿ ಮಾಡ್ಕೊಂಡಿದ್ದೆ ಅಂದರೆ ತಲೆಗೂ ಕೂಡ ಹಚ್ಕೋಬೇಕಲ್ವ ಸ್ನೇಹಿತರೆ. ಬನ್ನಿ ನಾನು ತಲೆಗೂ ಕೂಡ ಹಚ್ಕೊಂಡು ತೋರಿಸ್ತೀನಿ ನಿಮಗೆ. ಇವಾಗ ಸ್ನೇಹಿತರೆ ನೋಡಿ ನಾನು ತಲೆಗೆ ರಾತ್ರಿ ಹೊತ್ತಿಗೆ ಮಸಾಜ್ ಕೊಡ್ತೀನಿ. ಯಾವಾಗಲೂ ಕೂಡ ನನ್ನ ಕೂದಲು ನಿಮಗೂ ಕೂಡ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಪ್ಪು ಕೂದಲು ಅಂತ. ನಾನು ಯಾವಾಗಲೂ ಕೂಡ ಇದೇ ಆಯಿಲ್ ಯಾವಾಗಲೂ ಕೂಡ ತಲೆಗೆ ಮಸಾಜ್ ಕೊಡ್ತಾ ಇರ್ತೀನಿ. ವಾರದಲ್ಲಿ ನೋಡಿ ನಾವು ಎಷ್ಟೆಷ್ಟು ಚೇಂಜಸ್ ಮಾಡಿ ನಾವು ಎಣ್ಣೆ ಮಸಾಜ್ ಕೊಡ್ತಾ ಹೋಗ್ತೀವಿ, ನಮ್ಮ ಕೂದಲು ಅಷ್ಟು ಚೆನ್ನಾಗಿ ನಮ್ಮ ಕೂದಲು ಬೆಳವಣಿಗೆ ಕೂಡ ಆಗಲಿ, ಹಾಗೆ ನಮ್ಮ ಕೂದಲು ಕೂಡ ಕಪ್ಪು ಕೂದಲು ಹಾಗೆ ಮೇಂಟೈನ್ ಕೂಡ ಮಾಡ್ಕೊಂಡು ಹೋಗ್ಬೋದು. ಇವಾಗ ನೋಡಿ ನೈಸರ್ಗಿಕವಾಗಿ ನಾವು ಕೂಡ ಎಣ್ಣೆ ಮಾಡ್ಕೊಂಡಿರ್ತೀವಿ, ಅದು ನಮ್ಮ ಕೂದಲಿಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥದ್ದು. ನೋಡಿ ಚೆನ್ನಾಗಿ ನೋಡ್ತಾ ಇರ್ಬೋದು, ಬುಡದಲ್ಲಿ ಚೆನ್ನಾಗಿ ಮಸಾಜ್ ಕೊಡಿ. ಈ ರೀತಿ ಮಸಾಜ್ ಕೊಟ್ಕೊಂಡು ನೀವು ರಾತ್ರಿ ಹೊತ್ತು ಹಾಗೆಯೇ ನೋಡಿ ತಲೆಗೆ ಏನೂ ಕೂಡ ಹಾಕಬಾರ್ದು, ರಬ್ಬರ್ ಗಿಬ್ಬರ್ ಏನು ಹಾಕಬಾರ್ದು, ಹಾಗೆ ಬಿಡಬೇಕು. ಎಷ್ಟು ರಿಲ್ಯಾಕ್ಸಾಗಿ ನಮ್ಮ ಕೂದಲು ಬಿಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಕೂದಲಿಗೆ ಎಣ್ಣೆ ಹಾಕಿರುವಂಥ ಮಸಾಜ್ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಸ್ನೇಹಿತರೆ. ಈ ಥರವಾಗಿ ವಾರದಲ್ಲಿ ಒಂದು ಸರ್ತಿ ಮಾಡ್ತಾ ಹೋಗಿ, ಮತ್ತು ಈ ತಿಂಗಳಲ್ಲಿ